ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ನಿಮ್ಮ ಚಿಂತೆ, ದುಃಖ, ನೋವು, ಭಾರ ಏನೇ ಇದ್ದರೂ ಅದನ್ನು ತೆಗೆದು ಬಿಸಾಡ್ರಿ. ಬನ್ನಿ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕೊಟ್ಟನು ಪರಿಶುದ್ಧ
ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಕೊರಿಂಥರಿಗೆ ಬರೆದ 13ನೇ ಅಧ್ಯಾಯ 11ನೇ ವಚನ 2 ಕೊರಿಂಥಿಯನ್ 13 ಚಾಪ್ಟರ್ 11 ವರ್ಸ್. ಈ ವಚನವನ್ನು ನಾವು ಓದುವ. ಕಡೆ ಮಾತೇನೆಂದರೆ, ಸಹೋದರರೇ, ಸಂತೋಷ ಪಡ್ರಿ, ಕ್ರಮಪಡಿಸಿಕೊಳ್ಳ್ರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಇಲ್ಲಿ ಅಪೊಸ್ತಲ ಪೌಲ್ ಕೊರಿಂಥ್ಯ ಸಭೆಗೆ ಕೊನೆಯ ಮಾತುಗಳನ್ನು ಆತನು ಬರೆಯುತ್ತಾನೆ. ಕೊನೆಯ ಮಾತುಗಳು ಅದು ಬಹಳ ಇಂಪಾರ್ಟೆಂಟ್ ವರ್ಡ್ಗಳು, ಬಹಳ ಇಂಪಾರ್ಟೆಂಟ್. ಇಲ್ಲಿ ಅಪೊಸ್ತಲ ಪೌಲನು ಕಡೇ ಮಾತು ಅಂತ ಹೇಳ್ತಾನೋ ಅದು ಬಹಳ ಪ್ರಾಮುಖ್ಯವಾದ ಮಾತುಗಳು. ಕೆಲವರು ಹೇಳ್ತಾರೆ ಅವನ ಕೊನೆಯ ಮಾತುಗಳು ಅದು ಬಹಳ ಹೈಲೈಟ್ ಆಗಿರುತ್ತವೆ, ಬಹಳ ಅಮೂಲ್ಯವಾಗಿರುತ್ತವೆ, ಬಹಳ ಒಂದು ರೀತಿಯ ಗಂಭೀರವಾಗಿರುತ್ತವೆ. ಓಕೆ, ಆ ಕೊನೆಯ ಮಾತುಗಳು. ಕೆಲವರ ಬಗ್ಗೆ ನೀವು ಸ್ಟಡಿ ಮಾಡುವಾಗ ಅವನ ಕೊನೆಯ ಮಾತುಗಳು, ಯಾರಾದರೂ ನಿಮ್ಮ ರಿಲೇಟಿವ್ ಅವರು ಅಥವಾ ಒಂದು ವೇಳೆ ಲೋಕವನ್ನು ಬಿಟ್ಟು ಹೋದರೆ ಕೊನೆಗೆ ಅವನು ಏನು ಹೇಳ್ತಿದ್ದ, ಕೊನೆಗೆ ಅವನು ಏನು ಮಾತಾಡಿದ್ದ, ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಹಳ ಪ್ರಾಮುಖ್ಯವಾಗಿರ್ತವೆ. ಇಲ್ಲಿ ಅಪೊಸ್ತಲ ಪೌಲ ಎಲ್ಲವನ್ನು ಬರೆದು ಕಡೇ ಮಾತೇನೆಂದರೆ, ಇಂಪಾರ್ಟೆಂಟ್ ಮಾತುಗಳು, ಸಹೋದರರೇ ಸಂತೋಷ ಪಡ್ರಿ. ಫಸ್ಟ್ ಆಫ್ ಆಲ್ ಎಲ್ಲವನ್ನು ಬರೆದು ಈ ವ್ಯಕ್ತಿ ಅಪೊಸ್ತಲ ಪೌಲ್ ಇಲ್ಲಿ ಕೊರಿಂಥಿಯನ್ ಸಭೆಗೆ ಹೇಳ್ತಾನೆ, ಸಂತೋಷ ಪಡ್ರಿ. ಪ್ರೈಸ್ ಗಾಡ್. ಸಂತೋಷ ಎಂಬುವಂಥದ್ದು ಉಳಿದೆಲ್ಲ ಸಂಗತಿಗಳಿಗೆ ಅರ್ಥ ಮಾಡುವಂತಹ ಒಂದು ಬುನಿಯಾದಿ. ದೇವರ ವಾಕ್ಯ ನಿಮಗೆ ಅರ್ಥ ಆಗಬೇಕಂತ ಹೇಳಿದರೆ ನೀವು ಫಸ್ಟ್ ಆಫ್ ಆಲ್ ಸಂತೋಷ ಪಡಬೇಕು. ಸಂತೋಷ ಇಲ್ಲ ಅಂತ ಹೇಳಿದರೆ ನಮಗೆ ದೇವರ ವಾಕ್ಯ ಅರ್ಥ ಆಗೋದಿಲ್ಲ. ಓಕೆ, ದೇವರ ವಾಕ್ಯ ತಪ್ಪಾಗಿ ಕೇಳಿಸಲ್ಪಡುತ್ತದೆ, ತಪ್ಪು ಇಂಟರ್ಪ್ರಿಟೇಷನ್ ಆಗುತ್ತದೆ, ತಪ್ಪು ಅರ್ಥ ಆಗ್ತದೆ. ಅದನ್ನು ಕೇಳಬೇಕಾದ ರೀತಿಯಲ್ಲಿ ನೀವು ಕೇಳುವುದಿಲ್ಲ, ತಪ್ಪಾದ ವಾಯ್ಸ್ ನಿಮಗೆ ಕೇಳಿಸಲ್ಪಡುತ್ತದೆ. ಯಾವಾಗ ನೀವು ಸಂತೋಷ ಪಡುತ್ತೀರಿ ಆಗ ನಿಮಗೆ ದೇವರ ವಾಕ್ಯ ಅರ್ಥ ಆಗ್ತದೆ. ಸಂತೋಷ ಪಡುವುದು ಹೇಗೆ? ಹೌ ಟು ರಿಜಾಯ್ಸ್. ಮೊದಲು ನಮ್ಗೆ ಗೊತ್ತಿರಬೇಕು, ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಾಗ ನಿಮ್ಮ ನಿಜವಾದ ಮನುಷ್ಯ, ಆತ್ಮಿಕ ಮನುಷ್ಯನು ಆತನು ಹೊಸದಾಗಿ ಹುಟ್ಟಿದ್ದಾನೆ. ಈಸ್ ಎ ಬಾರ್ನ್ ಆಫ್ ಗಾಡ್. ನಿಮ್ಮ ಆತ್ಮ ಪವಿತ್ರ ಆತ್ಮನೊಟ್ಟಿಗೆ ಒಂದು ಆತ್ಮವಾಗಿದೆ. ನಿಮಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ. ಶರೀರದ ಫೀಲಿಂಗ್ಗಳು ನಿಮಗೆ ಸಂತೋಷವನ್ನು ತರುವುದಿಲ್ಲ. ಕೆಲವೊಮ್ಮೆ ನೀವು ಪರಿಸ್ಥಿತಿಗಳು ನೋಡ್ತೀರಿ ಅಥವಾ ಸಿಚುವೇಶನ್ಗಳು ನೋಡ್ತೀರಿ, ಸವಾಲುಗಳು ನೋಡ್ತೀರಿ, ನಿಮ್ಮ ಕೆಲಸ ಆಗಬೇಕಾದ್ದು ಆಗಲಿಲ್ಲ. ಈ ಎಲ್ಲ ಸಂಗತಿಗಳಲ್ಲಿ ನಿಮಗೆ ಸಂತೋಷ ಪಡಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಸಂತೋಷ ಪಡುವಂಥದ್ದು ಬೈ ಫೇತ್. ನಾವು ನೋಡುವವರಾಗಿ ನಡೆಯದೆ ನಾವು ನಂಬುವವರಾಗಿ ನಡೀತೇವೆ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿರುವ ತನಕ ಕರ್ತನಿಗೆ ನಾವು ದೂರದ ಪ್ರವಾಸಿಗಳು. ಅದರಿಂದ ಈ ವೇಳೆಯಲ್ಲಿ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಯಾವಾಗಲೂ ಸಂತೋಷ ಪಡ್ರಿ, ರಿಜಾಯ್ಸ್. ಓಕೆ, ಬೆಳಿಗ್ಗೆ ಏಳುವಾಗ ಹೇಳ್ರಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ, ಇದರಲ್ಲಿ ನಾವು ಆನಂದ ಪಡುತ್ತೇವೆ. ಇಲ್ಲಿ ಅಪೊಸ್ತಲ ಪೌಲ್ ಇಲ್ಲಿ ಕಡೆಯ ಮಾತುಗಳನ್ನು ಬಹಳ ಗಂಭೀರವಾಗಿ ಮಾತಾಡಿದ್ದಾನೆ. ಓಕೆ, ಇಲ್ಲಿ ಇನ್ನೊಂದು ಮಾತು ನಾವು ನೋಡ್ತೇವೆ, ಕ್ರಮಪಡಿಸಿಕೊಳ್ಳಿರಿ. ನಮ್ಮ ಜೀವಿತ ಕ್ರಮ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಬೇಕಾಬಿಟ್ಟಿಯಾಗಿ ಜೀವಿಸುವವರಲ್ಲ. ನಮ್ಮ ಜೀವಿತದಲ್ಲಿ ಕ್ರಮ ಇರಬೇಕು, ಶಿಸ್ತು ಇರಬೇಕು. ಓಕೆ, ಒಂದು ಪ್ರಾರ್ಥನಾ ಜೀವಿತದಲ್ಲಿ ಒಂದು ಕ್ರಮ ಇರಬೇಕು. ನೀವು ಸಭೆಗೆ ಬರುವಾಗ ಒಂದು ಸಭೆ ಇದೆ ಅಂತ ಹೇಳುವಾಗ ಕ್ರಮ ಇರಬೇಕು. ಅಪೊಸ್ತಲ ಪೌಲ್ ತೀತನಿಗೆ ಬರೀತಾನೆ, ನೀನು ಪಟ್ಟಣಗಳಲ್ಲಿ ಇರುವ ಸಭೆಗಳಲ್ಲಿ ಹಿರಿಯರನ್ನು ನೇಮಿಸು, ಕ್ರಮವಿಲ್ಲದ ಸಭೆಗಳನ್ನು ಕ್ರಮಪಡಿಸು ಹೇಳ್ತಾನೆ. ಕ್ರಮ ಇಲ್ಲದ ಸಭೆ
ಕ್ರಮಪಡಿಸು. ಯಾಕೆ ನಮ್ಮ ಜೀವಿತವನ್ನು ನಾವು ಕ್ರಮಪಡಿಸುವಂಥದ್ದು? ನಮ್ಮ ಜೀವಿತವನ್ನು, ನಮ್ಮ ಜೀವಿತದಲ್ಲಿ ಇರುವಂಥ ನಮ್ಮ ಆತ್ಮಿಕ ಬೆಂಕಿಯನ್ನು ನಾವು ಮೇಂಟೈನ್ ಮಾಡಬೇಕಾದರೆ ಕ್ರಮ ಬೇಕು. ಒಂದು ಸಭೆ ನಡೀತದೆ, ಪ್ರಾರ್ಥನೆ ನಡೀತದೆ, ಅಲ್ಲಿ ಕ್ರಮ ಇಲ್ಲ ಅಂತ ಹೇಳಿದರೆ ಮನಸ್ಸಿಗೆ ಬಂದಾಗೆ ಜನರು ಜೀವಿಸ್ತಾರೆ. ಒಂದು ಸಭೆಯಲ್ಲಿ ಇರುವಾಗ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗ್ತದೆ, ಓಕೆ, ಆ ಸಭೆಯಲ್ಲಿ ಕ್ರಮಗಳಿವೆ, ಪ್ರೋಟೋಕಾಲ್ ಇದೆ. ಓಕೆ, ಈ ಪ್ರೋಟೋಕಾಲ್, ಈ ಕ್ರಮ ಏನು ಮಾಡುತ್ತೆ ಅಂತ ಹೇಳಿದರೆ ಆದ ರಿವೈವಲ್, ಆದ ರಕ್ಷಣೆಯನ್ನು ಅದು ಕಾಪಾಡುತ್ತದೆ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತದೆ, ಕ್ರಮಪಡಿಸಿಕೊಳ್ಳಿರಿ. ಕ್ರಮ ಇಲ್ಲದ ಸಂಗತಿಗಳನ್ನು ಕ್ರಮಪಡಿಸಿಕೊಳ್ಳ್ರಿ. ಡಿಸಿಪ್ಲಿನ್ ಯುವರ್ ಸೆಲ್ಫ್. ಓಕೆ, ಬೆಳಿಗ್ಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡುವಂಥದ್ದು, ಓಕೆ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದು, ಅದು ಕ್ರಮ. ಕೆಲವರ ಜೀವಿತದಲ್ಲಿ ಅವರು ವೈಯಕ್ತಿಕವಾಗಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡೋದಿಲ್ಲ. ಆ ಪ್ರಾರ್ಥನೆಗೊಂದು ಸಮಯ ಇಲ್ಲ. ಒಂದು ಸ್ಪೆಸಿಫಿಕ್ ವೈಯಕ್ತಿಕವಾದ ಸಮಯವನ್ನು ನೀವು ಪ್ರಾರ್ಥನೆಗೆ ತೆಗೆದುಕೊಳ್ಬೇಕು. ಒಂದೇ ಬೆಳಿಗ್ಗೆ 4 ಗಂಟೆ ಅಥವಾ 5 ಗಂಟೆ ಒಂದು ಸಮಯವನ್ನು ತೀರ್ಮಾನ ಮಾಡಿರಿ. ಆ ಸಮಯವನ್ನು ಪ್ರಾರ್ಥನೆಗೋಸ್ಕರ ಮೀಸಲಾಗಿಡ್ರಿ. ಅಥವಾ ಒಂದು 2-3 ಚಾಪ್ಟರ್, ಒಂದು 5 ಚಾಪ್ಟರ್, 5 ಅಧ್ಯಾಯ ಸತ್ಯವೇದವನ್ನು ಓದುವಂಥ ಕ್ರಮ ಮಾಡಿರಿ. ಓಕೆ, ಈ ಎಲ್ಲ ಕ್ರಮಗಳು ಏನು ಮಾಡ್ತಾ ಅಂತ ಹೇಳಿದರೆ ನಮ್ಮನ್ನು ಟ್ರ್ಯಾಕಲ್ಲಿ ಇಡ್ತದೆ. ನಮ್ಮ ಒಳಗೆ ಉರಿಯುವಂಥ ಬೆಂಕಿಗೆ ನಾವು ಕಟ್ಟಿಗೆ ಇಟ್ಟ ಹಾಗೆ ಈ ಕ್ರಮ ನಮಗೆ ಹೆಲ್ಪ್ ಮಾಡುತ್ತದೆ. ಓಕೆ, ಇಲ್ಲದ್ರೆ ನಾನು ನೆನಪು ಬಂದಾಗ ನಾನು ಪ್ರಾರ್ಥನೆ ಮಾಡ್ತೇನೆ, ಸಮಯ ಸಿಕ್ಕಿದಾಗ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಸೈತಾನನ ಪರಿಸ್ಥಿತಿಗಳ ಮೂಲಕ ನಿಮ್ಮನ್ನು ಬ್ಯುಸಿ ಇಡ್ತಾನೆ. ಯಾವಾಗ ನೀವು ತೀರ್ಮಾನ ಮಾಡುತ್ತೀರಿ, ನೀವು ತೀರ್ಮಾನ ಮಾಡಿದಾಗ ಏನಾಗ್ತದೆ, ನೀವು ಪರಿಸ್ಥಿತಿಗಳನ್ನು ಕಂಟ್ರೋಲ್ ಮಾಡುತ್ತೀರಿ. ಯು ಆರ್ ನಾಟ್ ಮೂವ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಎ ಸ್ಲೇವ್ ಟು ದ ಸಿಚುವೇಶನ್. ಯು ವಿಲ್ ಬಿ ಎ ಮಾಸ್ಟರ್ ಟು ದ ಸಿಚುವೇಶನ್. ಪರಿಸ್ಥಿತಿಗಳಿಗೆ ನೀನು ಗುಲಾಮ ಆಗಿರುವುದಿಲ್ಲ, ನೀನು ಪರಿಸ್ಥಿತಿಗಳ ಒಡೆಯನಾಗ್ತಿ. ಅಥವಾ ನಿನ್ನ ಶರೀರಕ್ಕೆ ನೀನು ಗುಲಾಮ ಆಗುವುದಿಲ್ಲ, ಶರೀರದ ಒಡೆಯ ನೀನು ಆಗ್ತಿ. ಮೇ ಬಿ ನಿನಗೆ 5 ಗಂಟೆಗೆ ಪ್ರಾರ್ಥನೆ ಮಾಡಲಿಕ್ಕೆ ನಿನ್ನ ಶರೀರ ಕೇಳಲಿಕ್ಕಿಲ್ಲ, ಬಟ್ ನಿನ್ನ ಒಳಗೆ ತೀರ್ಮಾನ ಇದೆ ಅಂತ ಹೇಳಿದರೆ ನಿನ್ನ ಶರೀರ ನಿನ್ನ ತೀರ್ಮಾನಕ್ಕೆ ಅಧೀನ ಆಗ್ತದೆ. ಪವಿತ್ರ ಆತ್ಮನು ನಿನಗೆ ಸಹಾಯ ಮಾಡುತ್ತಾನೆ. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರಿದ್ದರು ಯವನಸ್ಥರು. ಅಲ್ಲಿ ನಾವು ನೋಡ್ತೇವೆ ಯಹೂದ್ಯರಿಂದ ತಂದಂತಹ ಎಲ್ಲ ಗುಲಾಮ ಯವನಸ್ಥರನ್ನು, ಟೀನೇಜರನ್ನು, ಸುಂದರವಾದವನ್ನು, ನಿಪುಣರಾದವನ್ನು, ಬುದ್ಧಿವಂತರಾದ ಹುಡುಗರನ್ನು ಸಪರೇಟ್ ಮಾಡ್ತಾರೆ. ಯಾಕಂತ ಹೇಳಿದರೆ ಅವನು ಟ್ರೈನ್ ಮಾಡ್ತಾನೆ ಅರಸ. ನೆಬೂಕದ್ನೆಚ್ಚರ್ 127 ಸಂಸ್ಥಾನವನ್ನು ಆಳ್ತಾ ಇದ್ದ, ಹೋಲ್ ವರ್ಲ್ಡ್ ಅವನು ಕಂಟ್ರೋಲ್ ಮಾಡ್ತಾ ಇದ್ದ. ಬಟ್ ಅವರಿಗೆ ಒಬ್ಬ ಕಂಚುಕಿಯರನ್ನು ನೇಮಿಸಿದ, ಅವರನ್ನು ಟೇಕ್ ಕೇರ್ ಮಾಡಲಿಕ್ಕೆ, ಅವರನ್ನು ನೋಡಲಿಕ್ಕೆ. ಬಟ್ ಅವರು ಕೊಡುವಂಥ ಪಾನ, ಅವರು ಕೊಡುವಂಥ ಆಹಾರ, ಅದನ್ನು ಅವರು ತಿನ್ನಬೇಕು. ಇಲ್ಲಿ ಅದರ ಮಧ್ಯದಲ್ಲಿ ಗುಲಾಮ ಹುಡುಗರು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ತೀರ್ಮಾನ ಮಾಡಿದರು, ನಾವು ರಾಜನ ಆಹಾರ ಪದಾರ್ಥಗಳನ್ನು ತಿಂದುಕೊಂಡು ನಮ್ಮನ್ನು ನಾವು ಅಶುದ್ಧ ಮಾಡೋದಿಲ್ಲ. ನಾವು ದ್ರಾಕ್ಷಾರಸ ಮತ್ತು ರಾಜನ ಕೊಡುವಂಥ ಮಾಂಸವನ್ನು ನಾವು ತಿನ್ನೋದಿಲ್ಲ, ಅವನು ಕೊಡುವ ಆಹಾರವನ್ನು ನಾವು ತಿನ್ನೋದಿಲ್ಲ. ಏನು ತೀರ್ಮಾನ ಮಾಡಿಕೊಟ್ರು. ಯಾವಾಗ ಅವರು ತೀರ್ಮಾನ ಮಾಡಿಕೊಟ್ರು, ದೇವರು ಕಂಚುಕಿಯರ ಅಧ್ಯಕ್ಷನ ಹೃದಯದಲ್ಲಿ ದೇವರು ದಯೆಯನ್ನು ಹುಟ್ಟಿಸ್ತಾನೆ. ನೋಡ್ತೇವೆ, ಕಂಚುಕಿಯರ ಅಧ್ಯಕ್ಷನ ಹೃದಯದಲ್ಲಿ ದಯೆಯನ್ನು ಹುಟ್ಟಿಸ್ತಾನೆ. ಅವ್ರು ಹೇಳಿದರು, ಕಂಚುಕಿಯ ಅಧ್ಯಕ್ಷ ಹೇಳ್ತಾನೆ, ನೀವು ಒಂದು ವೇಳೆ ವೀಕ್ ಆದರೆ, ಬಲಹೀನರಾದರೆ, ನೋಡಲಿಕ್ಕೆ ಸರಿಯಿಲ್ಲ ಅಂತ ಹೇಳಿದೆ, ರಾಜನು ನನ್ನ ತಲೆ ತೆಗಿಲಿಕ್ಕಿದ್ದಾನೆ. ಓಕೆ, ಅವ್ರು ಹೇಳ್ತಾರೆ 10 ದಿನ ನಮ್ಮನ್ನು ಪರೀಕ್ಷಿಸು, 10 days. ನಮಗೆ ತಿನ್ನಲಿಕ್ಕೆ ಕಾಯಿ ಪಲ್ಯ ಮಾತ್ರ ಸಾಕು, ಕುಡಿಲಿಕ್ಕೆ ನೀರು ಮಾತ್ರ ಸಾಕು. ನೋ ಕ್ಯಾರೆಟ್ ಜ್ಯೂಸ್, ನೋ ಬೀಟ್ರೂಟ್ ಜ್ಯೂಸ್, ಯಾವುದು ಜ್ಯೂಸ್ ಇಲ್ಲ, ಯಾವುದು ದ್ರಾಕ್ಷಾರಸ ಇಲ್ಲ, ಓನ್ಲಿ ವಾಟರ್ ಕುಡಿಲಿಕ್ಕೆ. ಟೀ, ಕಾಫಿ ಏನು ಕೇಳಲಿಲ್ಲ, ಮಿಲ್ಕ್ ಅವರು ಕೇಳಲಿಲ್ಲ. ಅವ್ರು ಹೇಳಿದ್ದು ಕುಡಿಲಿಕ್ಕೆ ನಮಗೆ ನೀರು ಸಾಕು, ತಿನ್ನಲಿಕ್ಕೆ ಕಾಯಿ ಪಲ್ಯಗಳ ಆಹಾರ ಸಾಕು. 10 ದಿನ ನಮ್ಮನ್ನು ಪರೀಕ್ಷಿಸು.
ವಿದಿನ್ 10 days ದ ಬೈಬಲ್ ಹೇಳ್ತದೆ, ಅವರು ಎಲ್ಲ ಯೌವನಸ್ಥರಿಗಿಂತ, ಮಂತ್ರವಾದಿ ಪಂಡಿತರ ಎಲ್ಲ ಮಕ್ಕಳಿಗಿಂತ ಅವರು ಸುಂದರರಾದರು, ಪುಷ್ಟರಾದರು, 10ರಷ್ಟು ನಿಪುಣರಾದರು ಅಂತ ಬೈಬಲ್ ಹೇಳ್ತದೆ. ಬುದ್ಧಿವಂತರಾದರು. ವೈ? ಬಿಕಾಸ್ ದೇ ಹಾನರ್ ಗಾಡ್. ಅವರು ತೀರ್ಮಾನ ಮಾಡಿದರು. ರೈಟ್? ಅವರ ತೀರ್ಮಾನಕ್ಕೆ ಪವಿತ್ರಾತ್ಮನು ಅವರ ದೇಹದಲ್ಲಿ ಯಾವ ಕಾಸ್ಮೆಟಿಕ್, ಯಾವ ಪೌಡರ್, ಯಾವ ಕ್ರೀಮ್ ಇಲ್ಲದೆ ಅವರು ಶೈನ್ ಆಗುವಂತೆ ಮಾಡಿದ. ಯಾವುದೇ ನ್ಯೂಟ್ರಿಷನ್ ಫುಡ್ ಅನ್ನು ಅವರು ಕೇಳಲಿಲ್ಲ, ಬಟ್ ದೇವರ ವಾಕ್ಯ ಅವರಿಗೆ ನ್ಯೂಟ್ರಿಷನ್ ಆಗಿತ್ತು. ಅದಕ್ಕೆ ಬೈಬಲ್ ಹೇಳ್ತೇನೆ, ನಿನ್ನ ನುಡಿಗಳು ನನ್ನ ಧ್ಯಾನವಾದ್ದರಿಂದ ನನ್ನ ಉಪಾಧ್ಯಾಯರಿಗಿಂತಲೂ ನಾನು ಜ್ಞಾನಿ ಅಂತ. ಅವರು ನಿಪುಣರಾದರು ಅಂತ ದೇವರ ವಾಕ್ಯ ಹೇಳ್ತದೆ. ಬೇಕಾದರೆ ನಾವು ಅದನ್ನು ಓದ್ಬೋದು. ನಿಮಗೋಸ್ಕರ ನಾನು ಓದ್ತೇನೆ. ದಾನಿಯೇಲನ ಗ್ರಂಥದಲ್ಲಿ ರೀಡ್ ಫಾರ್ ಯು 1 chapter 8ನೇ ವಚನ ಓದ್ತೇನೆ. 1ನೇ ವಚನ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥವನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಆ ವಿಜ್ಞಾಪನವನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗೆಸಲು ಕಾರಣರಾದಿರಿ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು ಹನಾನ್ಯ, ಮಿಶಾಯೇಲ್, ಅಜಾರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷನು ನೇಮಿಸಿದ ವಿಚಾರಕರಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಭಿನ್ನಯಿಸಲು ಅವನು ಅವರ ಬೆನ್ನ ಹಾಕಿ ಒಪ್ಪಿ 10 ದಿನ ಪರೀಕ್ಷಿಸಿದನು. 15ನೇ ವಚನ ಹೇಳ್ತದೆ, ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ, ಇಲ್ಲಿ 15ನೇ ವಚನ ವೆರಿ ಇಂಪಾರ್ಟೆಂಟ್. ದಾನಿಯೇಲ 1:15, ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು, ಅವರು ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿಪಲ್ಯಗಳನ್ನು ಕೊಡುತ್ತಾ ಬಂದನು. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ, ಇಲ್ಲಿ ಇಂಪಾರ್ಟೆಂಟ್, ದೇವರು ಏನು ಮಾಡಿದ ಅವರ ಜೀವಿತದಲ್ಲಿ. 17ನೇ ವಚನ, ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು, ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. 19ನೇ ವಚನ, ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಹನಾನ್ಯ, ಮಿಶಾಯೇಲ್, ಅಜಾರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರಣೆ ಮಾಡಲು ಅವನು ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದ. ನಾಟ್ 2ರಷ್ಟು, 3ರಷ್ಟು, 4ರಷ್ಟು, 5ರಷ್ಟು, 7ರಷ್ಟು, 9ರಷ್ಟಲ್ಲ, 10ರಷ್ಟು. ಎಲ್ಲ ಮಂತ್ರವಾದಿ, ಬೈಬಲ್ ಹೇಳ್ತದೆ, ಎಲ್ಲ ಜೋಯಿಸರು, ಎಲ್ಲ ಜ್ಞಾನಿಗಳು ಎಲ್ಲರಿಗಿಂತ ಇವರು 10-fold ವಯಸ್ಸಾಗಿದ್ದರು. ನೋಡ್ತೇವೆ ವೈ? ದೇವರು ಒಬ್ಬನಿಗೆ ಜ್ಞಾನವನ್ನು ಕೊಡುತ್ತಾನೆ. ದೇವರು ಒಬ್ಬನಿಗೆ ಸಕಲ ವಿದ್ಯೆ, ಸಕಲ ಶಾಸ್ತ್ರದ ಜ್ಞಾನವನ್ನು ತೆರೀತಾರೆ. ಯು ನೀಡ್ ಟು ಟ್ರಸ್ಟ್ ಇನ್ ಗಾಡ್. ಓಕೆ, ಯಾಕೆಂದರೆ ಅವರ ತೀರ್ಮಾನ. ನಂಬರ್ 1, ಯಾವಾಗಲೂ ಸಂತೋಷ ಪಡ್ರಿ, ಕ್ರಮಪಡಿಸಿಕೊಡ್ರಿ. ಕ್ರಮಪಡಿಸಲಿಕ್ಕೆ ನಿಮ್ಮನ್ನು ನೀವು ಕ್ರಮಪಡಿಸ್ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ತೀರ್ಮಾನ ಬೇಕು. ವಾಕ್ಯ ಓದುವಂಥ, ಪ್ರಾರ್ಥನೆ ಮಾಡುವಂಥ, ಎವ್ರಿ ಡೇ ನೀವೆಲ್ಲಿ ಸಭೆಗೆ ಹೋಗ್ತಾ ಇದ್ದೀರಿ ಅಲ್ಲಿ ಕಮಿಟೆಡ್ ಆಗಿ ನೀವು ಹೋಗುವಂತೆ,
ಖುಷಿ ಬಂದಾಗ ಒಂದಿನ ಹೋದೆ, ಒಂದಿನ ಹೋಗುವುದಿಲ್ಲ, ಒಂದಿನ ಬಯಕೆಗೆ, ಒಂದಿನ ಮದುವೆಗೆ, ಅದು ಅಲ್ಲ. ರೈಟ್? ನಿಮಗೋಸ್ಕರ ಮದುವೆ ಇಡುವವರು ಕೂಡ ಸರಿಯಾದ ಟೈಮಲ್ಲಿ ಮದುವೆ ಇಡ್ತಾರೆ. ಯಾಕಂತೇಳಿದ್ರೆ ದೇವರು ಅವರ ಹೃದಯದಲ್ಲಿ ದಯೆಯನ್ನು ಹುಟ್ಟಿಸ್ತಾನೆ. ಬಟ್ ನಿಮ್ಮಲ್ಲಿರುವ ಕ್ರಮ ಅದೇನು ಮಾಡ್ತದೆ, ನೀವು ಬೆಳೆಯುವಂತೆ ಮಾಡುತ್ತದೆ, ನಿಮ್ಮನ್ನು ಟ್ರ್ಯಾಕಲ್ಲಿ ಇಡ್ತದೆ. ನೀವು ಇದ್ದ ಹಾಗೆ ಇರುವುದೇ ಇಲ್ಲ. ಓಕೆ, ಇಲ್ಲಿ ನೆಕ್ಸ್ಟ್ ಹೇಳ್ತದೆ, ನಂಬರ್ 1, ಸಂತೋಷ ಪಡ್ರಿ, ಕ್ರಮಪಡಿಸಿಕೊಳ್ಳ್ರಿ, ಧೈರ್ಯವಾಗಿರಿ. ಬೈಬಲ್ ಹೇಳ್ತದೆ, ನೀತಿವಂತರು ಸಿಂಹದ ಹಾಗೆ ಧೈರ್ಯವಾಗಿರು. ದ ಬೋಲ್ಡ್ನೆಸ್ ಕಮ್ ಥ್ರೂ ದ ಹೋಲಿ ಸ್ಪಿರಿಟ್. ನಾವು ನೋಡ್ತೇವೆ, ಪೇತ್ರನು, ಆತನು ಹೆದರಿಕೆ ಉಳ್ಳವನಾಗಿದ್ದ, ಭಯಪಡುವವನಾಗಿದ್ದ. ಓಕೆ, ಈ ಸ್ವಾಮಿಗೆ ಆತನು 3 ಸತಿ ಆತನು ಅಲ್ಲಗಳೆದ, ಇವನು ಯಾರಂತ ಗೊತ್ತಿಲ್ಲ ಅಂತ ಹೇಳಿದ. ಯಾಗ ಪವಿತ್ರಾತ್ಮನು ಆತನ ಮೇಲೆ ಇಳಿದು ಬರಲು, ನಂಬರ್ 1, ಆತನಲ್ಲಿ ಬೋಲ್ಡ್ನೆಸ್ ಬಂತು, ಆತನಲ್ಲಿ ಧೈರ್ಯ ಬಂತು. ಆತನು ಎದ್ದುಕೊಂಡು ಎಲ್ಲ ಯಹೂದ್ಯರ ಮಧ್ಯದಲ್ಲಿ ಆತನು ಮಾತಾಡಿದ. ಒಂದೇ ದಿನದಲ್ಲಿ 3,000 ಸುನ್ನತಿಯವರು, ಅಂದರೆ ಯಹೂದ್ಯರು, ಅವನ ಮಾತಿಗೆ ಒಪ್ಪಿಕೊಂಡು ದೀಕ್ಷಾಸ್ನಾನ ಮಾಡಿ ಅವರಲ್ಲಿ ಸೇರಿದರು. 3,000 ಪೀಪಲ್ ಒನ್ ಡೇ. ಯಾವಾಗ ಆ ಬೋಲ್ಡ್ನೆಸ್ ಅವನ ಮೇಲೆ ಬಂತು. ನಂಬರ್ 1, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಮೊದಲು ನೀವು ಬಲ ಮತ್ತು ಧೈರ್ಯವನ್ನು ಹೊಂದುತ್ತೀರಿ. ಅದಕ್ಕೋಸ್ಕರ ಯಾವಾಗಲೂ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಧೈರ್ಯವುಳ್ಳವನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಸಂತೋಷಪಡಿಸುವನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನಾನು ಕ್ರಮಪಡಿಸುವನಾಗಿದ್ದೇನೆ, ಕ್ರಿಸ್ತನಲ್ಲಿ ನಾನು ಧೈರ್ಯವುಳ್ಳವನಾಗಿದ್ದೇನೆ. 4ನೇ ಸಂಗತಿ, ಒಂದೇ ಮನಸ್ಸುಳ್ಳವರಾಗಿರಿ. 1 ಮೈಂಡ್. ಒಂದು ಸಭೆಯಲ್ಲಿ ಹೋಗುವಾಗ ಅಲ್ಲಿ ಒಬ್ಬ ಪಾಲಕ ಇರುತ್ತಾನೆ. 1 ಮೈಂಡ್ ಯಾವಾಗ ಇರ್ತದೆ? ಯಾವಾಗ ದೇವರು ನೇಮಿಸ್ತಾ ನೀವು ಸಭೆಗೆ ಹೋಗ್ತೀರಿ, ಅಲ್ಲಿ ನೀವು ರೈಟ್ ಆದ ಬೋಧನೆಯನ್ನು ಕೇಳ್ತೀರಿ ಅಂತ ಹೇಳಿದರೆ, ನಿಮ್ಮ ಎಲ್ಲರ ಮನಸ್ಸು ಅಧೀನ ಆಗುವಾಗ ಅದು ಒಂದಾಗಿರುತ್ತದೆ. ಅಪೊಸ್ತಲ ಪೌಲ ಹೇಳ್ತಾನೆ, ದೇರ್ ಈಸ್ ನೋ ಡಿವಿಷನ್ ಅಮಾಂಗ್ಸ್ ಯು. ನಿಮ್ಮಲ್ಲಿ ಭೇದ ಇರಬಾರದು. ನೀವು ಒಂದೇ ಅಭಿಪ್ರಾಯ, ಒಂದೇ, ನಿಮ್ಮೆಲ್ಲರ ಮಾತು ಒಂದಾಗಿರಬೇಕು. ಓಕೆ, ದ ವಿಷನ್ ಮಸ್ಟ್ ಬಿ ಒನ್. ವಿಷನ್ ಮಸ್ಟ್ ಬಿ ಒನ್. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಆತ್ಮಿಕ ವ್ಯಕ್ತಿ, ಒಬ್ಬ ಕಾರ್ನಲ್ ವ್ಯಕ್ತಿ ಆದರೆ ಅವರು ಒಂದು ಮನಸ್ಸುಳ್ಳವರಾಗುವುದಿಲ್ಲ. ಒಬ್ಬ ಶಾರೀರಿಕ ವ್ಯಕ್ತಿ, ಒಬ್ಬ ಆತ್ಮಿಕ ವ್ಯಕ್ತಿ, ಅವರು ಒಂದು ಮನಸ್ಸಿರುವುದಿಲ್ಲ. ನೀವು ಮದುವೆ ಆಗುವಾಗಲೂ ಒಬ್ಬ ಬಾರ್ನಗೇನಾದವನು, ಒಬ್ಬ ಹೊಸದಾಗಿ ಹುಟ್ಟಿದವನು, ಒಬ್ಬ ಯೇಸುನ ಅಂಗೀಕಾರ ಮಾಡಿದವನು, ಯೇಸುನ ಅಂಗೀಕಾರ ಮಾಡಿದ ಹುಡುಗ ಅಥವಾ ಹುಡುಗಿಯೊಟ್ಟಿಗೆ ಮದುವೆ ಆದರೆ ಅವರು ಯಾವತ್ತೂ ಒಂದು ಮನಸ್ಸಲ್ಲಿ ಇರಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಗಲಿಬಿಲಿರ್ತದೆ, ಅಲ್ಲಿ ಕನ್ಫ್ಯೂಷನ್ ಇರ್ತದೆ, ಅಲ್ಲಿ ನೋವಿರ್ತದೆ, ಅಲ್ಲಿ ಹರ್ಟ್ ಇರ್ತದೆ, ಅಲ್ಲಿ ಪೇನ್ ಇರ್ತದೆ. ರೈಟ್? ನಾವು ಒಂದು ಮನಸ್ಸುಳ್ಳವರಾಗಿರ್ಬೇಕು. ಅಲ್ಲಿ ಎಲಿಷ ಮತ್ತು ಗೆಹಜಿ ಇದ್ದ. ಗೆಹಜಿ ಅರಾಮ್ಯರನ್ನು ನೋಡ್ತಾ ಇದ್ದ, ಎಲಿಷ ಆತ್ಮಿಕ ಲೋಕದಲ್ಲಿರುವ ರಥರಥಾಶಗಳನ್ನು ನೋಡ್ತಾ ಇದ್ದ. ಎಲಿಷನ ನೋಡುವ ರೀತಿ ಬೇರೆ, ಗೆಹಜಿ ನೋಡುವ ರೀತಿ ಬೇರೆ. ಆತ್ಮಿಕ ವ್ಯಕ್ತಿ ಆತ್ಮಿಕ ಸಂಗತಿಗಳನ್ನು ನೋಡುತ್ತಾನೆ, ಶಾರೀರಿಕ ವ್ಯಕ್ತಿ ಶಾರೀರಿಕ ಸಂಗತಿಗಳನ್ನು ನೋಡ್ತಾನೆ. ಆತ್ಮಿಕ ವ್ಯಕ್ತಿ ಸಮೃದ್ಧಿಯನ್ನು ನೋಡ್ತಾನೆ, ಶಾರೀರಿಕ ವ್ಯಕ್ತಿ ಕೊರತೆಯನ್ನು ನೋಡ್ತಾನೆ. ಆತ್ಮಿಕ ವ್ಯಕ್ತಿ ಆರೋಗ್ಯವನ್ನು ನೋಡ್ತಾನೆ, ಶಾರೀರಿಕ ವ್ಯಕ್ತಿ ಆತನು ಕೊರತೆ, ರೋಗವನ್ನು ನೋಡ್ತಾನೆ. ಯಾವಾಗ ನೀವು ದೇವರ ವಾಕ್ಯದಲ್ಲಿ ಬೆಳೆಯುತ್ತೀರಿ, ನೀವು ಒಂದೇ ಮನಸ್ಸುಳ್ಳವರಾಗ್ತೀರಿ. ಈ 3 ಸಂಗತಿಗಳನ್ನು ಮಾಡಿದಾಗ ನೀವು ಸ್ಪಿರಿಚುವಲ್ ಮೈಂಡಲ್ಲಿ ಇರ್ತೀರಿ. ನಂಬರ್ 1, ನೀವು ಸಂತೋಷ ಪಡುತ್ತೀರಿ, ಕ್ರಮಪಡಿಸಿಕೊಳ್ತೀರಿ, ಧೈರ್ಯವಾಗಿರುವ ವ್ಯಕ್ತಿ, ಇದು ಸ್ಪಿರಿಚುವಲ್ ಮ್ಯಾನ್. ಆಗ ನೀವು ಒಂದು ಮನಸ್ಸುಳ್ಳವರಾಗಿರ್ತೀರಿ. ನಂಬರ್ 5, ಸಮಾಧಾನದಿಂದ ಇರ್ರಿ. ಇಲ್ಲಿ ಬೈಬಲ್ ಹೇಳ್ತದೆ, ಸಮಾಧಾನದಿಂದಿರಿ. ಕ್ರಿಸ್ತನಿಂದ ಉಂಟಾದ ಸಮಾಧಾನವು ಯಜಮಾನಂತೆ ನಿಮಗೆ ತೀರ್ಪು ಹೇಳಲಿ. ತಪ್ಪು ಹೊರಿಸಲು ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಅಂತ ವಾಕ್ಯತೆ. ನಮ್ಮ ದೇವರು ಸಮಾಧಾನದ ಪ್ರಭು. ಹಿ ಈಸ್ ಎ ಪ್ರಿನ್ಸ್ ಆಫ್ ಪೀಸ್. ಆತನು ಅಂಗೀಕಾರ ಮಾಡಿದ ನಾವು ಸಮಾಧಾನ ದೇವರಿಗೆ ಸಮಾಧಾನದ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ. ನೆಕ್ಸ್ಟ್ ಹೇಳ್ತದೆ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ದಟ್ ಮೀನ್ಸ್ ದೇವರು 24/7 ನಮ್ಮಲ್ಲಿದ್ದಾನೆ. ದೆನ್ ಯು ವಿಲ್ ಸಿ ದ ಮ್ಯಾನಿಫೆಸ್ಟೇಷನ್ ಆಫ್ ಹಿಸ್ ಪವರ್, ಮ್ಯಾನಿಫೆಸ್ಟೇಷನ್ ಆಫ್ ಹಿಸ್ ಗುಡ್ನೆಸ್. ಆತನ ಪ್ರತ್ಯಕ್ಷತೆಯನ್ನು ನೀವು ನೋಡ್ತೀರಿ, ನೀವು ಅನುಭವಿಸ್ತೀರಿ.
ಪ್ರಿಯರೇ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ಒಂದು ವೇಳೆ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದಾರೆ, ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡುತ್ತಿದ್ದೀರಿ, ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಪ್ರೇ ಫಾರ್ ಯು. ಓಕೆ, ಗಾಡ್ ಲವ್ಸ್ ಯು ಸೋ ಮಚ್. ಐ ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ 5 ಸಂಗತಿ ನೆನಪಿಟ್ಟುಕೊಳ್ಳ್ರಿ. ಯಾವಾಗಲೂ ಸಂತೋಷ ಪಡ್ರಿ, ಕ್ರಮಪಡಿಸಿಕೊಳ್ಳ್ರಿ, ಧೈರ್ಯವುಳ್ಳವರಾಗಿರಿ, ಏಕ ಮನಸ್ಸುಳ್ಳವರಾಗಿರಿ, ಸಮಾಧಾನಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರ್ತಾನೆ. ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್, ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್. ಓಕೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಯಾರು ನೀವು ಯೇಸುವಿನ ಅಂಗೀಕಾರ ಮಾಡಲಿಲ್ಲ, ಇವತ್ತು ತೀರ್ಮಾನ ಮಾಡಿರಿ. ನೀವು ನಿತ್ಯ ಜೀವನ ಹೊಂದುತ್ತೀರಿ, ನಿತ್ಯತ್ವಕ್ಕೆ ಆತನೊಟ್ಟಿಗೆ ಬಾಳುತ್ತೀರಿ. ಥ್ಯಾಂಕ್ ಯು ಫಾದರ್. ತಂದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಾವು ನಂಬಿಕೆಯ ಮೂಲಕ ನಾವು ಹೊಂದಿದ್ದೇವೆ. ನಾವು ಯಾವಾಗಲೂ ಕ್ರಿಸ್ತನಲ್ಲಿ ಸಂತೋಷ ಪಡುವವರಾಗಿದ್ದೇವೆ. ನಾವು ಯಾವಾಗಲೂ ಕರ್ತನೆ ಕ್ರಮಪಡಿಸುವವರಾಗಿದ್ದೇವೆ, ಕ್ರಮದಲ್ಲಿ ನಡೆಯುವವರಾಗಿದ್ದೇವೆ. ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ಯಾವಾಗಲೂ ಏಕ ಮನಸ್ಸುಳ್ಳವರಾಗಿದ್ದೇವೆ. ನಾವು ಯಾವಾಗಲೂ ಕರ್ತನೆ ಸಮಾಧಾನದಿಂದ ಇದ್ದೇವೆ. ಶಾಂತಿಯನ್ನು ಪ್ರೀತಿಯನ್ನು ಕೊಡುವ ದೇವರು ನಮ್ಮಲ್ಲಿ ಮತ್ತು ನಮ್ಮ ಒಟ್ಟಿಗೆ ಇದ್ದಾನೆ. ವಿ ಕ್ಯಾನ್ ಪ್ರೈಸ್ ಯು ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಅವರನ್ನು ತಪ್ಪಿಸಿ ಕಾಪಾಡು, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ, ಫಾಸ್ಟರ್ ರೋಷನ್ ಲೋಬೋ. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ 7:15ರಿಂದ 8 ಗಂಟೆ ತನಕ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ನಮ್ಮೊಟ್ಟಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಯು ಆರ್ ಬ್ಲೆಸ್. ಕಂಟಿನ್ಯೂ ಆಗಿ ವರ್ಡ್ ಆಫ್ ವಿಕ್ಟ್ರಿ ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಚಾನಲ್ ಜಯದ ವಾಕ್ಯವನ್ನು ನೀವು ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.